ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥಾಳ್. ಹಿಪ್ಪರಿಗಿ ಗ್ರಾಮದಲ್ಲಿ ಬಾಂಬ್ ಸ್ಫೋಟದಿಂದ ಕಾರು ಪುಡಿ ಭಾರಿ ಆತಂಕ. ಹಲವು ಪೊಲೀಸ್ ತಂಡಗಳಿಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಿಗಿ ಗ್ರಾಮದಲ್ಲಿ ತಡರಾತ್ರಿಯಲ್ಲಿ ನಿಲ್ಲಿಸಿದ ಕಾರೊಂದು ಬಾಂಬ್ ಸ್ಫೋಟಗೊಂಡು ಸಂಪೂರ್ಣ ಛಿದ್ರವಾಗಿರುವ ಘಟನೆಯೊಂದು ನಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಹಿಪ್ಪರಿಗಿ ಗ್ರಾಮದ ಯುವರಾಜ್ ಬಾರಿ ಎದುರು ನಿಲ್ಲಿಸಿದ XUV 300 ಏಕಾಏಕಿ ಕಾರು ಸ್ಫೋಟಗೊಂಡಿದ್ದು, ಸ್ಫೋಟದ ತೀವ್ರತೆಗೆ ಕಾರಿನ ಭಾಗಗಳು ಸುಮಾರು 1,300-4,000 ಅಡಿಯಷ್ಟು ದೂರದಲ್ಲಿ ಚದುರಿ ಬಿದ್ದಿವೆ. ಟೈರ್, ಬ್ಯಾಟರಿ, ಕಾಜು, ಕಬ್ಬಿಣದ ವಸ್ತುಗಳು ಸೇರಿದಂತೆ ಕಾರಿನ ಹಲವು ಅವಶೇಷಗಳು ಹೊಲಗದ್ದೆಗಳಲ್ಲಿ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿದ್ದಿರುವುದು ಮತ್ತು ಗಿಡಗಂಟೆಗಳಲ್ಲಿ ಕಾರಿನ ವಸ್ತುಗಳು ಸಹ ನೇತಾಡುತ್ತಿವೆ. ಈ ಸ್ಫೋಟದ ಭಾರೀ ಶಬ್ದದಿಂದ ಪಕ್ಕದ ಮನೆಗಳ ಕಿಟಕಿ ಗಾಜುಗಳು ಪುಡಿ ಆಗಿದ್ದು, ಗ್ರಾಮಸ್ಥರಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಸ್ಫೋಟಗೊಂಡ ಕಾರು ಯುವರಾಜ್ ಬಾರ್ ನಡೆಸುತ್ತಿದ್ದ ಹನುಮಂತ್ ಅತನಿ ಅವರಿಗೆ ಸೇರಿದೆ ಎನ್ನಲಾಗಿದ್ದು, ತಡರಾತ್ರಿಯಲ್ಲಿ ಬಾರ್ ಮುಂದೆ ನಿಲ್ಲಿಸಿರುವ ಕಾರು ಏಕಾಏಕಿ ಬಾಂಬ್ ಸ್ಫೋಟಗೊಂಡು ಕಾರು ಸಂಪೂರ್ಣ ಛಿದ್ರಗೊಂಡಿದೆ. ಘಟನಾ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, DSP ಸೈಯದ್ ರೋಷನ್ ಜಮೀರ್, CPI ಮಲ್ಲಪ್ಪ ಮಡ್ಡಿ, PSI ಗಂಗಾಧರ್ ಪೂಜಾರಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ASC ತಂಡ, ಬಾಂಬ್ ನಿಷ್ಕ್ರಿಯ ದಳ, BDDS, ಬೆರಳಚ್ಚು ತಜ್ಞರು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ, FSL, CFSL ತಂಡ ಹಾಗೂ ಶ್ವಾನದಳ ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಕಾರು ಸ್ಫೋಟ ನಿಖರ ಕಾರಣ ಇನ್ನೂ ತಿಳಿದು ಬಂದಿರುವುದಿಲ್ಲ. ಇದು ಬಾಂಬ್ ಸ್ಫೋಟವೇ ಅಥವಾ ಕಾರಿನೊಳಗೆ ತಾಂತ್ರಿಕ ದೋಷದಿಂದ ಸಂಭವಿಸಿದ ಘಟನೆಯೇ ಎಂಬುದು ಪೊಲೀಸ್ ತನಿಖೆ ನಂತರವೇ ಸ್ಪಷ್ಟವಾಗಲಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ.
ಬಾಂಬಿಂದ ನನಗೆ ಡೌಟ್ ಬರತ್ತೈತೆ ರೀ ಅದು ಎನ್ಕ್ವೈರ್ ಅದು ಬಾಂಬಿಂದ ನನಗೆ ಡೌಟ್ ಬರತ್ತೈತೆ ರೀ ಅದು ಎನ್ಕ್ವೈರ್ ಅದು ಬಾಂಬಿಂದ ನನಗೆ ಡೌಟ್ ಬರತ್ತೈತೆ ರೀ ಅದು ಎನ್ಕ್ವೈರ್ ಅದು ಬಾಂಬಿಂದ ನನಗೆ ಡೌಟ್ ಬರತ್ತೈತೆ ರೀ ಅದು ಎನ್ಕ್ವೈರ್ ಮಾಡಿ ಮತ್ತು ಡೀಸೆಲ್ ಟ್ಯಾಂಕೇಜ್ ಯೂನಿಟ್ ಆ ಕಡೆ ಇಟ್ಟಿಲ್ಲ ಅವ್ರು ನಮ್ಮ ಗಾಡಿ ಕರೆಕ್ಟ್ ಕ್ಯಾರಿಂಗ್ ಇದ್ದಂತ ಅಲ್ಲೇ ಅದು ಜೈಸ ಕಟ್ಟಿ ಎಲ್ಲ ಒಳಗೆ ಹೋಗ್ತೀನಿ ನೀವು ನೋಡಿರಿ ಸುತ್ತಮುತ್ತ 2-3-4 ಕಿಲೋಮೀಟರ್ ಎಲ್ಲ ಮನೆ ಮಂದಿ ಬಂದು ಹೇಳತ್ತಿದ್ದಾರೆ